ಮತ್ತೆ ಅದೇ ಗಂಡನ ಮನೆಗೆ ಹೋಗಬೇಕು ಅಂತ ನೆನಪಾದಾಗಲೆಲ್ಲ ಲಕ್ಷ್ಮಿಗೆ ಎದೆ ಒಡೆದಂಗೆ ಆಗ್ತಿತ್ತು. ತವರು ಮನೆಗೆ ಹೋಗೋವಾಗ ಸ್ವರ್ಗಕ್ಕೆ ಹೋದಷ್ಟು ಖುಷಿಯಾಗಿದ್ದ ಅವಳಿಗೆ ಈಗ ವಾಪಸ್ಸತ್ತೆ ಮನೆಗೆ ಹೋಗೋದು ಅಂದ್ರೆ ನರಕಕ್ಕೆ ಹೋದಷ್ಟೇ ಸಂಕಟ. ಯಾಕಪ್ಪ ಇವರೆಲ್ಲ ನನ್ನ ಹತ್ರ ಹೀಗೆ ಆಡ್ತಾರೆ ಅಂತ ಎಷ್ಟು ಯೋಚನೆ ಮಾಡಿದ್ರೂ ಅವಳಿಗೆ ಉತ್ತರ ಸಿಕ್ತಿರಲಿಲ್ಲ. ಲಕ್ಷ್ಮಿ ಡಿಗ್ರಿ ಫೈನಲ್ ಇಯರ್ ಓದುತ್ತಿರುವಾಗಲೇ ಶಿವಣ್ಣನ ಕಡೆಯಿಂದ ಸಂಬಂಧ ಬಂದಿತ್ತು. ಶಿವಣ್ಣನಿಗೆ ಬ್ಯಾಂಕ್ ಕೆಲ. ಮನೇಲಿ ಅವನಿಗೆ ಒಬ್ಬಳೇ ತಾಯಿ ಮತ್ತೆ ಒಬ್ಬ ಅಕ್ಕ. ಅಪ್ಪ ಚಿಕ್ಕವನಿರುವಾಗಲೇ ತೀರಿಹೋಗಿದ್ರು. ಮನೆಯ ಪರಿಸ್ಥಿತಿನೂ ಚೆನ್ನಾಗಿತ್ತು. ಲಕ್ಷ್ಮಿ ತಂದೆ ಒಬ್ಬ ಸಾದಾ ಮಾಸ್ಟರ್. ಒಳ್ಳೆ ಸಂಬಂಧ ಬಂದಿದೆ. ಹುಡುಗನೂ ಬುದ್ಧಿವಂತ ಅಂತ ಮಗಳನ್ನ ಹಸೆಮಣೆ ಏರಿಸಿದ್ರು. ಆದರೆ ಮದುವೆಯಾದ ಮೊದಲ ದಿನದಿಂದಲೇ ಅಲ್ಲಿನ ಕಥೆಯೇ ಬೇರೆಯಾಗಿತ್ತು. ಶಿವಣ್ಣನ ಎದುರು ಲಕ್ಷ್ಮಿಯ ಅತ್ತೆ ಗಿರಿಜಮ್ಮ ಬಾಯಿ ತುಂಬಾ ಮಗಳೇ ಅಂತ ಪ್ರೀತಿ ತೋರಿಸ್ತಿದ್ರು. ಆದರೆ ಮಗ ಕಣ್ಣು ತಪ್ಪಿಸಿದ್ರೆ ಸಾಕು, ತಮ್ಮ ಅಸಲಿ ಬಣ್ಣ ತೋರಿಸ್ತಿದ್ರು. ಶಿವಣ್ಣನ ಪ್ರತಿಯೊಂದು ಕೆಲಸನೂ ಅತ್ತೆಯೇ ಮಾಡಬೇಕು. ಲಕ್ಷ್ಮಿ ಏನಾದ್ರೂ ಗಂಡನ ಕೆಲಸ ಮಾಡಿಕೊಡೋಕೆ ಹೋದ್ರೆ ಸಾಕು. ಈಗಲೇ ನನ್ನ ಮಗನ್ನ ಸೆರಗಿಗೆ ಕಟ್ಕೊಂಡು ಬಿಡಬೇಕು ಅಂತ ಪ್ಲಾನ್ ಮಾಡ್ತಿದ್ದೀಯಾ? ನನ್ನ ಮಗನ್ನ ಬುಟ್ಟಿಗೆ ಹಾಕೊಳ್ಳೋಕೆ ಜಾಸ್ತಿ ಸೋಪು ಹಾಕ್ಬೇಡ ಅಂತ ಚುಚ್ಚಿ ಚುಚ್ಚಿ ಮಾತಾಡ್ತಿದ್ರು. ಅತ್ತೆ ಆಡೋ ರೀತಿ ನೋಡಿದ್ರೆ ಲಕ್ಷ್ಮಿ ಅವನ ಹೆಂಡತಿ ಅನ್ಸೋದಕ್ಕಿಂತ ಹೆಚ್ಚಾಗಿ ಏನೋ ಶತ್ರು ಅನ್ನೋ ಹಾಗೆ ಇರ್ತಿತ್ತು. ಅವಳಿಗೆ ಈವರೆಗೂ ಒಂದು ಹೆಂಡತಿಯ ಸ್ಥಾನವನ್ನ ಆ ಮನೇಲಿ ಕೊಟ್ಟಿರಲಿಲ್ಲ. ಅಷ್ಟೇ ಅಲ್ಲ, ಅವಳನ್ನ ನೆಮ್ಮದಿಯಾಗಿ ತವರು ಮನೆಗೂ ಕಳಿಸ್ತಿರಲಿಲ್ಲ. ಒಂದೆರಡು ದಿನ ಹೋದ್ರೂ ಸಾಕು, ವಾಪಸ್ ಬಂದ ಮೇಲೆ ಒಂದು ವಾರ ಮುಖ ಉಬ್ಬಿಸಿಕೊಂಡು ಲಕ್ಷ್ಮಿ ಜೊತೆ ಮಾತಾಡೋದನ್ನೇ ಬಿಡ್ತಿದ್ರು. ಲಕ್ಷ್ಮಿಯ ಅಮ್ಮ ಮಾತ್ರ ಬಡವಳಾದ್ರೂ ಉದಾರಿ. ಮಗಳು ಗಂಡನ ಮನೆಗೆ ಹೋಗುವಾಗ ಹಿತ್ತಲಲ್ಲಿ ಬೆಳೆದ ಗೆಡ್ಡೆಗೆಣಸು, ಅವಳು ಕೈಯಾರೆ ಮಾಡಿದ ಅಕ್ಕಿ ರೊಟ್ಟಿ, ಕಡುಬು ಅಂತ ಕೈತುಂಬ ಕೊಟ್ಟು ಕಳಿಸ್ತಿದ್ರು. ಅಮ್ಮ ಪ್ರೀತಿಯಿಂದ ಕೊಟ್ಟಿದ್ದನ್ನ ಲಕ್ಷ್ಮಿ ಅತ್ತೆ ಮನೆಗೆ ತಂದಿಟ್ಟರೆ ಅದಕ್ಕೂ 1000 ಕುಂದುಕೊರತೆ ಹುಡುಕ್ತಿದ್ರು. ಇದೇನು ತಿನ್ನೋಕ, ಇದಕ್ಕೆ ರುಚಿನೇ ಇಲ್ಲ ಓನಂತ ಬೈಕೊಂಡೇ ಮಗಳು ಮುಟ್ಟೋ ತನಕ ತಿಂತಿದ್ರು. ಮೊದಮೊದಲು ಲಕ್ಷ್ಮಿ ಅಪ್ಪಟ ಗುಣವಂತೆ ಆಗಿರೋಕೆ ಹೋಗಿ ಅತ್ತೆ ಮಾಡೋ ಅನ್ಯಾಯನ ಶಿವಣ್ಣನ ಹತ್ರ ಹೇಳಲೇ ಇಲ್ಲ. ಆದರೆ ಆಮೇಲೆ ಅವಳಿಗೆ ಅರ್ಥ ಆಯ್ತು. ಅತ್ತೆ ಅವಳಿಗಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಇವಳು ಮಾಡದೇ ಇರೋ ತಪ್ಪುಗಳನ್ನೆಲ್ಲ ಮಗನ ಹತ್ರ ತಿರುಚಿ ಹೇಳಿ ಶಿವಣ್ಣ ಲಕ್ಷ್ಮಿಯನ್ನ ಸಂಶಯದಿಂದ ನೋಡೋ ಹಾಗೆ ಮಾಡ್ತಿದ್ದಾರೆ ಅಂತ. ನಿನ್ನ ಹೆಂಡ್ತಿ ಮಹಾರಾಣಿ ತರ ಕೂತಿರ್ತಾಳೆ, ಈ ಮುದಿ ವಯಸ್ಸಲ್ಲಿ ನಾನೇ ಎಲ್ಲಾ ಕೆಲಸ ಮಾಡ್ಬೇಕು ಅಂತ. ಶಿವಣ್ಣನೂ ಪಾಪ ಮೊದಮೊದಲು ಅಮ್ಮನ ಮಾತನ್ನೇ ನಂಬಿ ಲಕ್ಷ್ಮಿ ಮೇಲೆ ಸಂಶಯ ಪಡ್ತಿದ್ದ. ಇದನ್ನ ಗಮನಿಸಿದ ಲಕ್ಷ್ಮಿ ಸುಮ್ಮನಿದ್ರೆ ನನ್ ಬೇಳೆ ಬೇಯಲ್ಲ ಅಂತ ತೀರ್ಮಾನ ಮಾಡಿ ಮನೇಲಿ ನಡೆಯೋ ಪ್ರತಿಯೊಂದು ವಿಷಯನೂ ಮೆಲ್ಲಗೆ ಶಿವಣ್ಣನಿಗೆ ಹೇಳೋಕೆ ಶುರು ಮಾಡಿದ್ಲು. ಆರಂಭದಲ್ಲಿ ಶಿವಣ್ಣ, ಅಯ್ಯೋ ಬಿಡು ಲಕ್ಷ್ಮಿ, ಅಮ್ಮ ಅಲ್ವಾ, ಏನೋ ಅಂದಿರ್ತಾರೆ, ಅದೆಲ್ಲ ಮನಸ್ಸಿಗೆ ಹಚ್ಕೋಬಾರದು ಅಂತ ಬುದ್ಧಿವಾದ ಹೇಳ್ತಿದ್ದ. ಆದ್ರೆ ಲಕ್ಷ್ಮಿ ಬಿಡಲಿಲ್ಲ. ನೀವೇ ಕಣ್ಣಾರೆ ನೋಡಿ ಅಂತ ಪದೇ ಪದೇ ಹೇಳ್ತಿದ್ಲು. ಹಂಗಾಗಿ ಶಿವಣ್ಣ ಮನೇಲಿ ಸ್ವಲ್ಪ ಕಣ್ಣು ಬಿಟ್ಟು ಓಡಾಡೋಕೆ ಶುರು ಮಾಡಿದ. ಆಗಲೇ ಅವನಿಗೆ ಗೊತ್ತಾಗಿದ್ದು ತನ್ನ ತಾಯಿ ಎಷ್ಟು ನಾಟಕ ಮಾಡ್ತಾರೆ, ಲಕ್ಷ್ಮಿ ಎಷ್ಟೊಂದು ಸಂಕಟ ಅನುಭವಿಸ್ತಿದ್ದಾಳೆ ಅಂತ. ಆ ಸಮಯದಲ್ಲೇ ಲಕ್ಷ್ಮಿ ಗರ್ಭಿಣಿಯಾದ್ಲು. ಇದು ದೇವರಿಟ್ಟ ಆಶೀರ್ವಾದ ಅನ್ಸುತ್ತೆ. ಡಾಕ್ಟರ್ ಶಿವಣ್ಣನ ಕರೆದು, ನೋಡಿ, ನಿಮ್ಮ ಹೆಂಡತಿ ಈ ಟೈಮಲ್ಲಿ ತುಂಬಾ ಖುಷಿಯಾಗಿರಬೇಕು. ಯಾವುದೇ ಕಾರಣಕ್ಕೂ ಅವಳಿಗೆ ಮಾನಸಿಕ ಹಿಂಸೆ ಕೊಡಬೇಡಿ, ಮಗುವಿನ ಮೇಲೆ ಪರಿಣಾಮ ಬೀರುತ್ತೆ ಅಂತ ಎಚ್ಚರಿಕೆ ಕೊಟ್ರು. ಶಿವಣ್ಣನಿಗೆ ತನ್ನ ಮಗುವಿನ ಮೇಲೆ ತುಂಬಾ ಪ್ರೀತಿ. ಹಾಗಾಗಿ ಅವನು ರಿಸ್ಕ್ ತಗೊಳ್ಳೋಕೆ ತಯಾರಿರಲಿಲ್ಲ. ಒಂದು ದಿನ ಅತ್ತೆ ಗಿರಿಜಮ್ಮ ಸುಮ್ಮನೆ ಲಕ್ಷ್ಮಿಗೆ ಬಾಯಿಗೆ ಬಂದ ಹಾಗೆ ಬೈಯುತ್ತಿದ್ರು. ಅದನ್ನ ನೋಡಿದ ಶಿವಣ್ಣನಿಗೆ ಕೋಪ ತಡೆಯೋಕೆ ಆಗದೆ, ಅಮ್ಮ ಸ್ವಲ್ಪ ಸುಮ್ಮನಿರಬಾರದೆ, ಯಾಕೆ ಅವಳಿಗೆ ಹಿಂಸೆ ಕೊಡ್ತೀಯಾ ಅಂತ ಗದರಿಸಿದ ಅಷ್ಟೇ. ಅಷ್ಟಕ್ಕೆ ಶುರುವಾಯ್ತು ನೋಡಿ ದೊಡ್ಡ ಮಹಾಭಾರತ. ಗಿರಿಜಮ್ಮ ರಂಪಾಟ ಶುರು ಮಾಡಿದ್ರು. ನೋಡ್ರೋ, ನನ್ನ ಮಗ ಹೆಂಡ್ತಿ ಮಾತು ಕೇಳಿ ಹೆತ್ತ ತಾಯಿಗೆ ಎದುರು ಮಾತಾಡ್ತಿದ್ದಾನೆ. ಈ ಮಾಯಾಂಗಿ ಇವನಿಗೆ ಮಂತ್ರ ಹಾಕಿಬಿಟ್ಟಿದ್ದಾಳೆ. ನನ್ನನ್ ಮನೆಯಿಂದ ಆಚೆ ಹಾಕೋಕೆ ಹೊಂಚು ಹಾಕ್ತಿದ್ದಾಳೆ ಅಂತ ಎದೆ ಬಡ್ಕೊಂಡು ಅಳೋಕೆ ಶುರು ಮಾಡಿದ್ರು. ಊರಿನ ಜನರೆಲ್ಲ ಮನೆ ಮುಂದೆ ಜಮಾಯಿಸಿದ್ರು. ಅತ್ತೆಯ ಈ ಡ್ರಾಮಾ ನೋಡಿ ಶಿವಣ್ಣನಿಗೆ ಕಂಟ್ರೋಲ್ ತಪ್ಪಿ ಹೋಯ್ತು.
ಇಷ್ಟು ದಿನ ಮನಸ್ಸಲ್ಲಿ ಇಟ್ಕೊಂಡಿದ್ದನ್ನೆಲ್ಲ ಜನರ ಎದುರೇ ಕಟುವಾಗಿ ಹೇಳಿಬಿಟ್ಟ. ಜಗಳ ವಿಕೋಪಕ್ಕೆ ಹೋಯಿತು. ಅತ್ತೆ ಅಹಂಕಾರದಿಂದ, ಹಂಗಾದ್ರೆ ನೀವಿಬ್ರು ಈಗಲೇ ಈ ಮನೆಯಿಂದ ಆಚೆ ನಡೀರಿ ಅಂತ ಅಬ್ಬರಿಸಿದ್ರು. ಶಿವಣ್ಣ ಲೇಟು ಮಾಡಲಿಲ್ಲ. ಲಕ್ಷ್ಮೀ, ನಿನ್ನ ಬಟ್ಟೆಬರೆ ತಗೋ, ಈಗಲೇ ಹೊರಡೋಣ ಅಂದ್ಬಿಟ್ಟ. ಅವರು ಮನೆಯಿಂದ ಹೊರಬರುವಾಗ ಅತ್ತೆ ಒಮ್ಮೆಯೂ ತಿರುಗಿ ನೋಡಲಿಲ್ಲ. ಆದರೆ ಲಕ್ಷ್ಮಿಗೆ ಮಾತ್ರ ಮನಸ್ಸಿಗೆ ಒಂಥರ ನೆಮ್ಮದಿ. ದೇವಸ್ಥಾನದ ಪಾವಟಿಗೆ ಇಳಿದ ಹಾಗೆ ಆಯ್ತು. ಮತ್ತೆ ಈ ನರಕಕ್ಕೆ ಬರೋದು ಬೇಡ ಅಂತ ಮನಸಾರೆ ಬೇಡಿಕೊಂಡಳು. ಶಿವಣ್ಣ ಅವಳನ್ನ ನೇರವಾಗಿ ಮೈಸೂರಿನ ಹೊರವಲಯದ ಒಂದು ಪುಟ್ಟ ಮನೆಗೆ ಕರ್ಕೊಂಡು ಹೋದ. ಅದು ಮೇಲೆ ಟೆರೇಸ್ ಇರೋ ಚೆಂದದ ಮನೆ. ಬಾಡಿಗೆ ಮನೆ ಇರಬಹುದು ಅಂತ ಲಕ್ಷ್ಮಿ ಅಂದುಕೊಂಡಿದ್ಲು. ಆದ್ರೆ ಶಿವಣ್ಣ ಮೆಲ್ಲಗೆ ಹೇಳಿದ, ಲಕ್ಷ್ಮಿ, ಇದು ಬಾಡಿಗೆ ಮನೆ ಅಲ್ಲ. ನಾನು ಇದುವರೆಗೂ ಕೂಡಿಟ್ಟಿದ್ದ ದುಡ್ಡಲ್ಲಿ ನಿನ್ನ ಹೆಸರಲ್ಲೇ ತಗೊಂಡಿರೋ ನಮಗಾಗಿ ಇರೋ ಪುಟ್ಟ ಅರಮನೆ ಇದು. ಅದನ್ನ ಕೇಳಿ ಲಕ್ಷ್ಮಿ ಕಣ್ಣಲ್ಲಿ ಆನಂದ ಬಾಷ್ಪ ಬಂತು. ಈಗ ಲಕ್ಷ್ಮಿಗೆ ಗರ್ಭಿಣಿ ಅನ್ನೋ ಆಯಾಸ ಇದ್ರು ಮನಸ್ಸಿಗೆ ಮಾತ್ರ ಫುಲ್ ಖುಷಿ. ಯಾಕಂದ್ರೆ ಅಲ್ಲಿ ಅವಳನ್ನ ಪ್ರೀತಿಸೋ ಗಂಡ ಮಾತ್ರ ಇದ್ದಾನೆ. ಮುಖ ಉಬ್ಬಿಸಿಕೊಳ್ಳೋ ಅತ್ತೆ ಇಲ್ಲ, ಶಾಪ ಹಾಕೋ ಜನರಿಲ್ಲ. ಆ ಸಣ್ಣ ಮನೆಯಲ್ಲೇ ಅವಳಿಗೆ ಈಗ ಕೋಟಿ ಸುಖ ಸಿಕ್ಕಂತಾಗಿದೆ.